74 ಶ್ಲೋಕಗಳ ಮುಖಾಂತರ ಹೇಳಿದಂಥ ಭಗವಂತ ಒಬ್ಬನೇ ಒಬ್ಬ. ಅದು ಭಗವದ್ಗೀತೆ ಆಯಿತು. ಜಗತ್ತಿನಲ್ಲಿ ಇನ್ನು ಯಾವ ಗೀತೆಯೂ ಸಹ ಭಗವಂತ ಬಂದು ಹೇಳಿದ ಗೀತೆ ಇಲ್ಲ. ಇದು ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ನೀವು ಲೆಕ್ಕ ಹಾಕಿ, 700 ಮಂತ್ರ ಇದೆ. ಆ 2 0 ಬಿಡಿ, 700. ಆ 7 ಯಾರು ಪಾತ್ರಧಾರಿಗಳು ಈ ಮಹಾಭಾರತಕ್ಕೆ? 5 ಜನ ಪಾಂಡವರು, ದ್ರೌಪದಿ, ಕೃಷ್ಣ. ನೋಡಿ, ಇದೇ 7ರ ಅಂಕಿನಲ್ಲಿ ಹೋಯಿತು. ಕೃಷ್ಣ ಹೇಳಿದ ಇಡೀ 700 ಮಂತ್ರದಲ್ಲಿ 700 ಮಂತ್ರ ಕೃಷ್ಣ ಹೇಳಿದ್ದಲ್ಲ, 574 ಮಂತ್ರ ಮಾತ್ರ. ಅಲ್ಲಿ ಲೆಕ್ಕ ಮಾಡಿ, 5 7 12, 12 4 16, 16ರಲ್ಲಿ 6 1 7, ಮತ್ತೆ ಪುನಃ 7ಕ್ಕೆ ಬಂದು ನಿಂತದ್ದು. ಇದು ಈ ದೇಶದ ಮ್ಯಾಥಮೆಟಿಕ್ಸ್ ರೀ. ಇದು ಅಷ್ಟೊಳಗೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಆ 7 ಅನ್ನುವಂಥದ್ದು ಯಾವುದು? ಶ್ರೀರಾಮನ ಅಂಕೆ. ಅದು ರಾಮ ಅನ್ನೋದು 7, ರಾ ಅಂದರೆ ಯಾರ 2, ಮಾ ಅಂದರೆ 5. ರಾಮ ಅನ್ನುವಂಥದ್ದು ಹೆಸರಲ್ಲ, ಅದು 7 ಅಂತ. ಆ 7ರಲ್ಲಿ ಸಂಚಾರ, 7ರ ಆಯನ, ರಾಮ ಅಯನ, ರಾಮಾಯಣ ಅಂತ ಬಂತು. 7ರ ಆಯನ ಅದು. ಯಾಕೆ? 7ನೇ ಅವತಾರ ಕೂಡ ರಾಮನದ್ದು, 7ನೇ ನಕ್ಷತ್ರ ಕೂಡ ರಾಮನದ್ದು. ಅದು ಅಲ್ಲದೆ ರಾಮಾಯಣದಲ್ಲಿ ಬರ್ತಕ್ಕಂಥ ಸ್ತ್ರೀಯರು ಎಷ್ಟು ಜನ? 7 ಜನ. ರಾಮಾಯಣದಲ್ಲಿ ಬರ್ತಕ್ಕಂಥ ಋಷಿಗಳು ಎಷ್ಟು ಜನ? 7 ಜನ. ರಾಮನ ಕುಲ ಯಾವುದು? ಸೂರ್ಯನ ಕುಲ. ಸೂರ್ಯನ ರಥದಲ್ಲಿರ್ತಕ್ಕಂಥ ಕುದುರೆಗಳೆಷ್ಟು? 7. ಆ ಕುದುರೆಗಳಿಂದ ಬಂದಂಥ ಕಿರಣಗಳೆಷ್ಟು? 7. ಆ ಕಿರಣಗಳಿಂದ ಬಣ್ಣಗಳೆಷ್ಟು? 7. ಆ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಎಷ್ಟು ದ್ವೀಪಗಳಿತ್ತು? 7 ದ್ವೀಪಗಳು. ಆ ಎಷ್ಟು ಸಾಗರಗಳಿತ್ತು? 7 ಸಾಗರಗಳು. ಈ 7 7 7 ಬಂದದ್ದನ್ನು ನೋಡಿ ಜಗತ್ತನ್ನು 1 ಅಂತ ಮಾಡಿ ಅದರ 0 0 0 0 ಹಾಕಿ ಭಾಗಿಸಿದ್ರು. ಸಪ್ತಋಷಿಗಳು ಭಾಗಿಸಿದಾಗ ಅದರೊಳಗೆ ಬಂದದ್ದು 27. ಈ ಭೂಮಿಯನ್ನು ನೋಡಿಕೊಂಡು ನಡೆಸ್ಕೊಂಡು ಹೋಗಲಿಕ್ಕೆ ಎಷ್ಟು ಗ್ರಹಗಳು ಬರಬೇಕು ಅಂತ ಲೆಕ್ಕ ಹಾಕಿದ್ರು. ಅಲ್ಲಿ 27 ಬಂತು. 27 ಅಂತಂದ್ರೆ ಅರ್ಥ ಏನು? 2 + 7 ಎಷ್ಟಾಯಿತು? 9 ಆಯಿತು. ಆ 2 ಯಾವುದು? ಛಾಯಾಗ್ರಹಗಳು. ಈ 7 ಯಾವುದು? ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಇವರ ಹೆಸರಲ್ಲಿ ದಿನಗಳನ್ನು ಮಾಡಿದರು. ಅದು ಕೂಡ 7 ದಿನಗಳು ಅಂತಾಯಿತು. 7ರ ಸಂಗಮವೇ ಶ್ರೀರಾಮಚಂದ್ರ. ಅವನ ಇಟ್ಕೊಂಡು ಬಂದಂತೆ ಈ ಭಗವತ್